ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಮಾವಿನಕಾಯಿ ಬಳಸ್ಕೊಂಡು ಮಾವಿನಕಾಯಲ್ಲಿ ಪುಳಿಯೋಗರೆ, ಹುಣಸೆಹಣ್ಣು ಬಳಸ್ತೀರಾ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಷ್ಟು ಚೆಂದ ಕಾಣ್ತಿದೆ ಅಲ್ಲ. ಇದಕ್ಕೆ ನಾನು ಮೊದಲಿಗೆ 2 ಸ್ಪೂನಷ್ಟು ಸಾಸಿವೆ, 2 ಸ್ಪೂನು ಜೀರಿಗೆ, 2 ಸ್ಪೂನು ಮೆಂತ್ಯ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಮೆಂತ್ಯನೂ ಹಾಕ್ಕೊಳ್ತೀನಿ ನೋಡಿ. ಮೆಂತ್ಯನೂ ಹಾಕ್ಕೊಂಡು ಕೆಂಪಿಗೆ ಹುರಿದ್ಕೋಬೇಕು. ಚೆನ್ನಾಗಿ ಗಮ್ಮನವರೆಗೂ ಹುರಿಬೇಕು. ನಾವು ಪುಳಿಯೋಗರೆಗೆ ಯಾವ ಮಸಾಲೆ ಹಾಕ್ತೀವೋ ಅದೇ ಮಸಾಲೆ ಇಲ್ಲೂ ಹಾಕ್ತೀವಿ. ಇದರಲ್ಲಿರೋ ಟ್ವಿಸ್ಟ್ ಏನಪ್ಪ ಅಂದರೆ ಹುಣಸೆಹಣ್ಣು ಹಾಕಲ್ಲ. ಮತ್ತು ನಾನು ಈಗ ಮಾವಿನಕಾಯಿ ಇನ್ಸ್ಟೆಂಟ್ ಪುಳಿಯೋಗರೆ ಮಿಕ್ಸ್ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಈ ಮಾವಿನಕಾಯಿ ಪುಳಿಯೋಗರೆ ಮಾಡೋದಕ್ಕೆ ಮಾವಿನಕಾಯಿನೆಲ್ಲನೂ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ದೊಡ್ಡ ಸೈಜ್ 2 ಮಾವಿನಕಾಯಿನ ತುರಿದ್ಕೊಂಡಿದ್ದೀನಿ ಚೆನ್ನಾಗಿ. ಮತ್ತು ಇದನ್ನು ಚೆನ್ನಾಗಿ ಕೆಂಪಿಗೆ ಹುರಿದ್ಕೊಳ್ಳೋಣ. ಗಮ್ಮನ್ಬೇಕು. ಈ ಜೀರಿಗೆ, ಮೆಂತ್ಯ, ಸಾಸಿವೆ ಈ ಫ್ಲೇವರ್ ಇರುತ್ತಲ್ವ, ಈ ಫ್ಲೇವರೇ ನಮಗೆ ತುಂಬ ರುಚಿ ಕೊಡೋದು ಪುಳಿಯೋಗರೆನಲ್ಲಿ. ಇದು ಘಮ ಇರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಅರೋಮ ಬರ್ತಾಯಿದೆ, ಉರಿತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಇದೇ ಥರನೇ ಪುಳಿಯೋಗರೆ ಮಿಕ್ಸ್ಗೂ ನೀವು ರೆಡಿ ಮಾಡ್ಕೋಬೋದು. ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಲ್ವಾ ಎಲ್ಲನೂ. ನಾನು ಇದಕ್ಕೆ 20ರಷ್ಟು 10ರಿಂದ 15ರಷ್ಟು ಮೆಣಸಿನ್ಕಾಯಿನ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇಲ್ಲ ಖಾರ ಕಡಿಮೆ ಇದೆ ಅನಿಸಿದ್ರೆ ನಿಮಗೆ ಒಂದು 20ರಷ್ಟು ಸಹ ಹಾಕ್ಕೋಬೋದು. ನಾನು ಒಂದು 10ರಿಂದ 15ರಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಕೆಂಪಾಗಿ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಗರಿಯಾಗಿ ಆಗುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಹೆಚ್ಚಿನ ಮಸಾಲೆ ಏನೂ ಬೇಕಾಗಿಲ್ಲ. ತುಂಬ ಸಿಂಪಲ್ಲಾಗಿ ಪುಳಿಯೋಗರೆ ಈ ರೀತಿ ಮಾಡ್ಕೊಳ್ಬೋದು. ಮಾಡಿಬಿಟ್ಟು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿಬಿಟ್ರೆ, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 2-3 ತಿಂಗಳಾದರೂ ಆರಾಮಾಗಿರುತ್ತೆ. ನಾನು ನ್ಯೂಟ್ರಿಷನ್ ಕುಕ್ವೇರ್ ಯೂಸ್ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ನಾನು ನೀರೇನು ಹಾಕಲಿಲ್ಲ. ಇದನ್ನು ಡೈರೆಕ್ಟಾಗಿ 2 ಮಾವಿನಕಾಯಿ, ದೊಡ್ಡ ಮಾವಿನಕಾಯಿನ ತುರಿದಿರೋದನ್ನು ಹಾಕ್ಕೊಂಡಿದ್ದೀನಿ ಕುಕ್ವೇರಲ್ಲಿ. ಮತ್ತು ಇದರಲ್ಲಿ 2 ಸ್ಪೂನಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಎಲ್ಲ ರೋಸ್ಟ್ ಮಾಡಿದೆ ಅಲ್ವಾ, ಎಲ್ಲ ರೋಸ್ಟ್ ಮಾಡಿರೋ ಇದನ್ನು ಇಂಗ್ರೀಡಿಯೆಂಟ್ಸ್ನ ಪೌಡ್ರ್ ಮಾಡಿಕೊಂಡು 3ರಿಂದ 4ರಷ್ಟು ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಹದವಾಗಿ ಚೆನ್ನಾಗಿ ಕೆಂಪಿಗೆ ಹುರಿಬೇಕು. ಈ ಪಾತ್ರೆಯಲ್ಲಿ ಎಣ್ಣೆ ಹಾಕದಿದ್ರೂ ನಡೆಯುತ್ತೆ, ಆದರೆ ನಿಮಗೆ ಎಣ್ಣೆ ಹಾಕ್ಕೊಂಡು ಅಭ್ಯಾಸ ಅಲ್ವಾ, ಎಣ್ಣೆ ಹಾಕ್ಕೊಂಡೇ ಹುರ್ಕೊಳ್ಳಿ. ಎಣ್ಣೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಖಾರ ನಮಗೆ ಸಾಲದು ಅನ್ನಿಸ್ದಾಗ ಇನ್ನು ಸ್ವಲ್ಪ ಪೌಡ್ರ್ ಮಾಡಿದ್ದೀವಲ್ವ, ಮಿಕ್ಸಿಂಗ್ ಮಾಡಿದ್ದೀವಲ್ವ, ಎಲ್ಲನೂ ಹಾಕ್ಕೊಬಿಡಿ. ನಾನು ಸಾಕಾಗಲಿಲ್ಲ ಅಂತ ಅನಿಸ್ತು, ಅದಕ್ಕೆ ಎಲ್ಲ ನಾನು ಇವಾಗ ಏನು ರೋಸ್ಟ್ ಮಾಡಿದ್ದೆ 2 ದೊಡ್ಡ ಮಾವಿನಕಾಯಿಗೆ 2 ಸ್ಪೂನ್ ಜೀರ ಎಲ್ಲನೂ ಹಾಕ್ಕೊಂಡ್ಬಿಟ್ಟೆ. ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಅದರ ಹಸಿ ವಾಸನೆ ಎಲ್ಲ ಪೂರ್ತಿ ಹೋಗೋವರೆಗೂ ಚೆನ್ನಾಗಿ ಹೀಗೆ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೆಂದ ಮೇಲೆ ಪುಳಿಯೋಗರೆ ಗೊಜ್ಜು ಇನ್ಸ್ಟೆಂಟ್ ರೆಡಿ ಮಿಕ್ಸು ನಮಗೆ ರೆಡಿ ಆದಾಗೇ ನಾನು ಮಾಡ್ತಾಯಿರೋ ಈ ಮಾವಿನಕಾಯಿ ಪುಳಿಯೋಗರೆ ನಿಮ್ಗೆ ಇಷ್ಟ ಆದರೆ ಖಂಡಿತ ತಪ್ಪದೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ನೀವು ಇದನ್ನು ಟಿ ವಿಲಿ ನೋಡ್ತಾ ಇದ್ದೀರಾ, ಮೊಬೈಲಲ್ಲಿ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಯಾವ ಊರಿಂದ ನೋಡ್ತಾ ಇದ್ದೀರಾ, ನಾನು ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ, ಮತ್ತು ನಾನೇನಾದರೂ ಹೊಸದಾಗಿ ಏನಾದರೂ ಮಾಡಬೇಕಾ ಅಂತ ತಿಳಿಸಿ. ನಾನು ಅದನ್ನು ಮತ್ತೆ ಟ್ರೈ ಮಾಡ್ತೀನಿ ಖಂಡಿತ. ನಾನು ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಮೊದಲೇ ಬೇಕಾದರೂ ಹಾಕ್ಕೋಬೋದು, ಕೊನೆಯಲ್ಲಿ ಬೇಕಾದರೂ ಹಾಕ್ಕೋಬೋದು, ಅದು ಆಪ್ಷನ್, ಅದು ನಿಮಗೆ ಸೇರಿದ್ದು. ನೋಡಿ, ಈಗ ಇನ್ಸ್ಟೆಂಟ್ ಮಾವಿನಕಾಯಿ ಪುಳಿಯೋಗರೆ ಗೊಜ್ಜು ರೆಡಿ ಇದೆಯಲ್ವ. ಇದನ್ನು ಸ್ಟೋರ್ ಮಾಡಿ ಎತ್ತಿಟ್ರೆ ಎಷ್ಟು ದಿನ ಆದರೂ ಬಳಸಬಹುದು. ಫ್ರಿಜ್ಜಲ್ಲಿಟ್ರಂತೂ 3 ತಿಂಗಳ ಮೇಲೆ ಇರುತ್ತೆ. ಈಗ ಇದಕ್ಕೆ ಒಂದು ಬಾಣಲಿ ಇಟ್ಕೊಳ್ಳೋದು, ಯಾವಾಗ ಬೇಕೋ ಆವಾಗ ಒಂದು ಸ್ವಲ್ಪ ಬಾಣಲಿ ಇಟ್ಕೊಳ್ಳೋದು, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು, ಒಂಚೂರು ಸಾಸಿವೆ, ಅದ್ರ ಮೇಲೊಂದಿಷ್ಟು ಜೀರಿಗೆ, 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೋಬೇಕು. 1 ಹಿಡಿ ತುಂಬ ಕಡಲೆಬೀಜ, ಇದು ಇಂಪಾರ್ಟೆಂಟ್. ಕಡಲೆಬೀಜ ಕೆಂಪಗೆ ಹುರಿಬೇಕು. ನಾವು ಪುಳಿಯೋಗರೆ ಮಾಡಲಿ, ಚಿತ್ರಾನ್ನ ಮಾಡಲಿ, ಇದು ಕಡಲೆಬೀಜ ಕ್ರಿಸ್ಪಿಯಾಗಿದ್ದರೆ ಮಾತ್ರ ನಮಗೆ ತಿನ್ನೋದಕ್ಕೆ ತುಂಬ ಟೇಸ್ಟ್ ಅನಿಸುತ್ತೆ. ಇದ್ರ ಜೊತೆಗೆ ಒಂದಷ್ಟು 4 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಆಪ್ಷನಲ್. 1/4 ಸ್ಪೂನಷ್ಟು ಇಂಗು, ಇದು ಇಂಗು ಖಂಡಿತ ಬೇಕೇ ಬೇಕು. 1-2 ಕಡ್ಡಿ ಕರಿಬೇವಿನ ಸೊಪ್ಪು, 2 ಅಲ್ದಿದ್ರೆ 4 ಹಾಕ್ಕೊಳ್ರಿ. ಕರಿಬೇವಿನ ಸೊಪ್ಪು ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು. 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ. ಇದು ಮಾತ್ರ ಖಂಡಿತ, ಇದು ನಿಮ್ಮ ಆಪ್ಷನಲ್. ಯಾಕೆ ಗೊತ್ತಾ, ಕೆಲವ್ರಿಗೆ ಕಡಲೆಬೀಜ ಉದ್ದಿನಬೇಳೆ ಬಾಯಲ್ಲಿ ಸಿಗ್ತಾಯಿದ್ರೆ ರುಚಿಯಾಗಿ ಅನಿಸುತ್ತೆ, ಕುಟುಂಬ ಅಂತ ಇದ್ದರೆ. ಆದರೆ
ಕೆಲವ್ರಿಗೆ ಹಲ್ಲಲ್ಲಿ ಇದು ಹೋಲಿರುತ್ತಲ್ವ, ಆವಾಗ ಸಿಕ್ಕಾಕೊಳ್ಳುತ್ತೆ ಅಂತ ತುಂಬ ಕಷ್ಟ ಆಗುತ್ತೆ ತಿನ್ನೋಕ್ಕೆ. ಅದಕ್ಕೆ ಅದು ನಿಮ್ಮಿಷ್ಟ. ಈಗ ಪುಳಿಯೋಗರೆ ರೆಡಿ ಮಿಕ್ಸ್ನ ಹಾಕ್ಕೊಳ್ಳೋದು ಮತ್ತು ಇದನ್ನು ಚೆನ್ನಾಗಿ ಇದು ಮಾಡ್ಕೋಬೇಕು. ನಾವು ಆವಾಗಲೇ 1-2 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೆ, ಬಟ್ 2 ಸ್ಪೂನಷ್ಟು ಸಕ್ಕರೆ ಖಂಡಿತ ಸಾಕಾಗೋದಿಲ್ಲ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೋಬೇಕು. ನಾನು ಅದಕ್ಕೆ ಇವಾಗ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಪುಳಿಯೋಗರೆನಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇದ್ರೇ ಅದರದ್ದೇ ಆದ ಟೇಸ್ಟ್ ಬರೋದು. ಖಂಡಿತ ತುಂಬ ರುಚಿಕರವಾಗಿರುತ್ತೆ. ಇದು ಖಂಡಿತ ನೀವು ತಪ್ಪದೆ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದು ಮರಿಬೇಡಿ. ಇದೇ ಥರ ಸಮ್ಮರ್ ಅಡುಗೆಗಳ ಜೊತೆ ನಾನು ಮತ್ತೆ ಬರ್ತೀನಿ. ನಿಮಗೆ ಸಮ್ಮರ್ ಅಡುಗೆ ಏನು ಮಾಡಿದ್ರೆ ಹೊಸ್ದಾಗಿ ಏನು ಟ್ರೈ ಮಾಡಬೇಕು ನಾನು ಅಂತಂತ ಖಂಡಿತ ಮೆಸೇಜ್ ಮಾಡಿ ತಿಳಿಸಿ. ಈ ರೀತಿ ಗೊಜ್ಜಿನ ಇವಾಗ ಡ್ರೈನೆಸ್ ಆಗಿರುತ್ತಲ್ಲ ಫ್ರಿಜ್ಜಲ್ಲಿಟ್ಟಾಗ, ಅದನ್ನೆಲ್ಲ ಸಾಫ್ಟ್ನೆಸ್ ಬರೋವರೆಗೂ ಈ ಥರ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಇದಕ್ಕೆ ರೈಸ್ ಹಾಕ್ಕೊಂಡು ಕಳಿಸ್ಕೊಂಡ್ರೆ ರುಚಿಯಾದ ಸಮ್ಮರಲ್ಲೇ ಸಿಗುವಂಥ ಮಾವಿನಕಾಯಿಯ ಪುಳಿಯೋಗರೆನ ಅಥವಾ ಮಾವಿನಕಾಯಿ ರೆಸಿಪಿನ ಯಾವಾಗ ಬೇಕಾದರೂ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.